220 ಕೋಟಿ ಜನರಿಗೆ ಲಸಿಕೆ ಹಾಕಿದ್ರು. ಕರೋನಾದಲ್ಲಿ ವ್ಯಾಕ್ಸಿನೇಷನ್ ಕೊಟ್ಟರು. 220 ಕೋಟಿ ನಮ್ಮ ದೇಶದಲ್ಲಿ ಮತ್ತು ನಾವು ಹೊರಗೆ ಕೊಟ್ಟಿವಿ. ಆ ಯೋಗ್ಯ ನನ್ನ ಮಕ್ಕಳು ಪಾಕಿಸ್ತಾನದವರೆಗೂ ನಮ್ಮ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಅವ್ರು ಆರಾಮಕೋರು ಇದ್ರು ಇರ್ಲಪ್ಪ ಮಾನವ ಜನ್ಮ ಅಂತ ಹೇಳಿ ಕೊಟ್ರೆ. ಯಾಕಂದ್ರೆ ನಮ್ಮ ಹಿಂದೂ ಸಮಾಜ ಹಂಗೆ ಹೇಳ್ತಾರೆ. 200 ಯೂನಿಟ್ ಕೊಡ್ಲಕತ್ತಾರೇನ್ರಿ? ನೀವು 10 ಯೂನಿಟ್ ಉಪಯೋಗ ಮಾಡ್ತಿದ್ರೆ ಅದ್ರ ಮ್ಯಾಗ 10%. ನೀವೇನು ಮೊದಲು ಹೇಳಿದ್ರೇನ್ರಿ ಸಿದ್ದರಾಮಣ್ಣ? ನೀವು ಹೇಳಿದೇನು 200 ಯೂನಿಟ್ ಕಾಕಾ ಸಾಹೇಬ್ರಿಗೂ 200, ಅಲ್ಲಿಗೆ ಎಸ್ ಸಿ ಮಾಧವಪ್ಪರಿಗೂ 200, ಏನೋ ನನಗೂ 200, ನಿಮಗೂ 200. ಈಗ ಎಷ್ಟು ಕೊಡ್ಲಕತ್ತೀರಿ? ಈ ದೇಶದ ಪ್ರಧಾನಮಂತ್ರಿ 85 ಕೋಟಿ ಜನರಿಗೆ ಕರೋನಾ ಸಂದರ್ಭದಲ್ಲಿ 10 ಕಿಲೋ ಅಕ್ಕಿ ಕೊಟ್ರೆ ಇಲ್ಲೋ? ಈಗ 5 ಕಿಲೋ ಎಲ್ಲಿ ಕೊಟ್ರಪ್ಪ? ನಿಮ್ಮ ತಲೆ ಕುಟ್ಕೊಂಡು ನೀವೇ ಹೇಳ್ರಿ ನೋಡೋಣ. 5 ಕಿಲೋ ಇದು ನರೇಂದ್ರ ಮೋದಿ ಅವರು ಕೊಟ್ಟಂತದ್ದು. ಇವತ್ತು ನರೇಂದ್ರ ಮೋದಿ ಅವ್ರದ್ದು 5 ಕಿಲೋ. ಇವ್ರು 32 ರೂಪಾಯಿ ಕೊಡ್ತಾರ. 150 ರೂಪಾಯಿ ಆಯ್ತು. ಅವ್ರು ಏನ್ ಹೇಳಿದ್ರು ಇಲೆಕ್ಷನ್ದಾಗ? 10 kg ಬೇಕಾ ಬೇಡವಾ? ಉಚಿತ, ಖಚಿತ, ನಿಶ್ಚಿತ. ಆ ಡಿ ಕೆ ಶಿವಕುಮಾರ್ ಹೇಳ್ತದ ಬಂಡೆ. ತಾಯಿ ಮನೆಗೆ ಹೋಗಾಗ, ಅಕ್ಕನ ಮನೆಗೆ ಹೋಗಾಗ, ಅವನ ಮನೆಗೆ ಹೋಗಾಗ. ಪ್ರಧಾನಮಂತ್ರಿಗಳಾದ್ಮೇಲೆ ಭಾರತ ಇವತ್ತು ಜಗತ್ತಿನ ಒಂದು ಶಕ್ತಿಶಾಲಿ ರಾಷ್ಟ್ರ ಆಗಿದೆ. ವಿಶ್ವದ ನಾಯಕರಾಗಿ ಇವತ್ತು ನರೇಂದ್ರ ಮೋದಿ ಅವರು ಹೊರಹೊಮ್ಮಿದ್ದಾರೆ. ಕಾಂಗ್ರೆಸ್ನವ್ರು ಕೇಳ್ತಾರೆ ಚಂಬು ಕೊಟ್ಟಾರೆ, ಚಂಬು ಅಂತ ಹೇಳಿ. ಬಹುಶಃ ಈ 10 ವರ್ಷದಲ್ಲಿ ನಮ್ಮ ನರೇಂದ್ರ ಮೋದಿ ಅವರು ಭಾರತಕ್ಕೆ ಅಕ್ಷಯ ಪಾತ್ರೆಯನ್ನು ಕೊಟ್ಟಿದ್ದಾರೆ ಅಂತ ಮಾತು ಹೇಳಕ್ಕೆ ನಾವು ಬಯಸ್ತಾ ಇದ್ದೀವಿ. ಇವತ್ತು ಹೇಳ್ತಾರೆ ಕಾಂಗ್ರೆಸ್ನವ್ರು ನಾವು 5 ಕಿಲೋ 10 ಕಿಲೋ. 7 ಮೇ ನಮ್ಮ ಭಾರತದ 5 ವರ್ಷದ ಭವಿಷ್ಯವನ್ನು ನೀವು ಬರೀಬೇಕಾಗಿದೆ. ಈ ದೇಶದಲ್ಲಿ ನರೇಂದ್ರ ಮೋದಿ ಅವರು ಕಳೆದ 10 ವರ್ಷದಲ್ಲಿ ಭಾರತವನ್ನ 16ನೇ ಆರ್ಥಿಕ ರಾಷ್ಟ್ರ ಇದ್ದಂಥದನ್ನ ಇವತ್ತು 5ನೇ ದೊಡ್ಡ ಶಕ್ತಿಯನ್ನಾಗಿ ನಿಲ್ಲಿಸಿದಂತ ನರೇಂದ್ರ ಮೋದಿ ಅವರ ಒಂದು ಆಶೀರ್ವಾದವನ್ನು ನೀವು ಮಾಡಬೇಕಾಗಿದೆ. ಅತಿ ಹೆಚ್ಚು ಕರ್ನಾಟಕದ ಸಚಿವರಾಗಿ ಕೆಲಸ ಮಾಡಿದಂತ ಹಾಗೂ 2024ರ ಭಾರತೀಯ ಜನತಾ ಪಾರ್ಟಿ ಜಾತ್ಯತೀತ ಜನತಾದಳ NDA ಒಕ್ಕೂಟದ ಅಭ್ಯರ್ಥಿಗಳು ಹಿರಿಯರಾದಂತ ಶ್ರೀ ರಮೇಶ್ ಜಿಗಜಿಣಿಯವರ ಚುನಾವಣಾ ಪ್ರಚಾರದ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷ ಏನು ಹೇಳಿವಿ ನಾವು ಮಾಡ್ಕೊಂಡಿವಿ. ಇನ್ನ ಮೋದಿ ಹೇಳ್ಯಾರ ಈ 10 ವರ್ಷ ये सिर्फ ट्रेलर था, ये सिर्फ ट्रेलर था. अगले 5 वर्ष पूरा पिक्चर हम दिखाएंगे. ಅಂದ್ರೆ ನಾವು ಈ ದೇಶನಾಗಿರ್ಬೇಕಾದ್ರೆ ಒಂದೇ ಲಗ್ನ ಇರಬೇಕು, 2